ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಎದುರುಗಡೆ ಸೀಮಂತ ಇತ್ತು, ಎದುರುಗಡೆ ಮನೆಯವ್ರದ್ದು ಕರೆದಿದ್ರು. ಸೊ ಅಲ್ಲಿ ಹೋಗಿ ಇವಾಗ ಬಂದೆ. ಟೈಮ್ ಆಗಲಿ 4:30 ಆಗಿದೆ. ನಾನು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಸುಮ್ಮನಾದೆ. ಸೊ ಹೀಗೆ ಏನು ಚಿಕ್ಕ ಪುಟ್ಟ ಕೆಲಸಗಳಿತ್ತು. ತುಂಬ ದಿನ ಆಗಿತ್ತು ಮನೇಲಿ ಏನಾರ ಸ್ವೀಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಹೆಸರು ಕಾಳು ಮೊಳಕೆ ಕಟ್ಟಿದೆ. ನಮ್ಮನೆಯವ್ರಿಗೆ ತಿಂತೀನಿ ಕಟ್ಟು ಅಂತ ಹೇಳಿದ್ರು ಅಂತ ಅವರು ನೆನ್ಕೊಳ್ಳಿಲ್ಲ, ನಾನು ನೆನ್ಕೊಳ್ಳಿಲ್ಲ, ಮರ್ತೋದೆ. ಸೊ ಚೆನ್ನಾಗಿ ಮೊಳಕೆ ಬಂದ್ಬಿಟ್ಟಿತ್ತು. ಸೊ ಈಗ ವೇಸ್ಟ್. ಸೊ ಹೆಸರು ಕಾಳನ್ನ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ. ಸಪ್ಪೆ ಪಲ್ಯ ಮಾಡೋಣ ಅಂತ ಹೇಳಿ ಸುಮ್ಮನೆ ಜಸ್ಟ್ ಈರುಳ್ಳಿ, ಒಂದೆರಡು ಹಸು ಒಣಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ ಅಷ್ಟೇ ಹಾಕೋದು. ಸೊ ಈ ರೀತಿ ಜಸ್ಟ್ ಒಂದು ವಿಷಲ್ ಹಾಕಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹೆಸರು ಕಾಳನ್ನ ಆಮೇಲೆ ಒಗ್ಗರಣೆ ಹಾಕ್ತೀನಿ. ಅವ್ರು ಬರುವ ಟೈಮ್ಗೆ ಇವಾಗೇನು ಆಗಲ್ಲ. ಈಗ ಇನ್ನೊಂದು ಕಡೆ ನಾನು ನಮ್ಮ ಮನೇಲಿ ಹೆಸ್ರು ಕಾಳು ಅಯೋಮಯ, ಹೆಸ್ರು ಕಾಳಲ್ಲೇ ರೆಸಿಪಿನ ಮಾಡೋಣ ಅಂತ. ಮೊದಲಿಗೆ ನಾನು ಇವಾಗ ಹೆಸ್ರು ಕಾಳು ಪಾಯಸ ಮಾಡೋಣ ಅಂತ. ಇವತ್ತು ಹೆಸ್ರು ಬೇಳೆ ಪಾಯಸ ಕೇಳಿರ್ತೀರ, ಹೆಸ್ರು ಕಾಳು ಪಾಯಸ ಕೇಳಿರಲ್ಲ. ಸೊ ಫಸ್ಟ್ ಟೈಮು ನನ್ನ ವ್ಲಾಗಲ್ಲಿ ತೋರಿಸ್ತಾ ಇರೋದು ಹೆಸ್ರು ಕಾಳು ಪಾಯಸ ಮಾಡೋದು. ಮೊದಲಿಗೆ ನಾನಿಲ್ಲಿ 1 ಬೌಲಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಹುರ್ಕೋಬೇಕು. ಒಂದು ನಿಮಿಷ. ಸೊ ಮೊದಲಿಗೆ ಇದನ್ನು ಸ್ವಲ್ಪ ಹುರ್ಕೊಬೇಕು. ಸ್ವಲ್ಪ ಏನು ಚೆನ್ನಾಗಿ ಕೆಂಪು ಆಗುತ್ತಲ್ಲ ಕಾಳುಗಳು, ಅಲ್ಲಿ ಗಂಟ ಹುರ್ಕೋಬೇಕು. ಸೊ ಇಲ್ಲಿ ಬಿಸಿ ಆಗ್ತಾ ಇದೆ ಕುಕ್ಕರು. ನೆಕ್ಸ್ಟು ಮೊದಲಿಗೆ ನಾನಿಲ್ಲಿ ಹೆಸರು ಕಾಳನ್ನ ಈ ರೀತಿ ಹುರ್ಕೊತಾ ಇದ್ದೀನಿ. ನೋಡಿ, ಜಸ್ಟು ಈ ಥರ ಕೆಂಪುಗೆ ಆಗ್ಬೇಕು ಹೆಸರು ಕಾಳು, ಹಸಿ ಸ್ಮೆಲ್ ಹೋಗಿರುತ್ತೆ ಅಂತ. ಇದನ್ನು ನಮ್ಮ ಸೈಡ್ 2 ಸೈಡ್ ಮಾಡ್ತಾರೆ. ಈ ರೀತಿ ಹುರ್ಕೊಂಡು ಪೌಡರ್ ಮಾಡಿಕೊಂಡು ಪಾಯಸಕ್ಕೆ ಆ್ಯಡ್ ಮಾಡ್ಕೋತಾರೆ. ಇಲ್ಲಾಂದರೆ ಚೆನ್ನಾಗಿ ಬೇಯಿಸ್ಕೊಬೇಕು. ನಮ್ಗೆ ಅದೇನೋ ಹುರ್ಕೊಂಡು ಪೌಡ್ರು ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ. ಚೆನ್ನಾಗಿ ಬೇಯಿಸ್ಕೊತೀನಿ ನಾನು, ತೋರಿಸ್ತೀನಿ ನಿಮಗೆ. ಇವಾಗ ಇದು ಕೆಂಪುಗೆ ಆಗಬೇಕು. ಫುಲ್ ಹೆಸರು ಕಾಳೆಲ್ಲ ಫುಲ್ಲು ಕೆಂಪು ಕಲರ್ ಆಗಬೇಕು. ಅಲ್ಲಿವರೆಗೂ ಹುರ್ಕೊಂಡು ಬೇಯಿಸ್ಕೊಳ್ತೀನಿ. ಒಂದು 4ರಿಂದ 5 ವಿಷಲ್ ಹಾಕ್ಕೊತೀನಿ. ಫುಲ್ಲು ಸ್ಮ್ಯಾಶ್ ಆಗಬೇಕು, ಆವಾಗಲೇ ಟೇಸ್ಟು ಸಖತ್ತಾಗಿರೋದು. ಇನ್ನೂ ಸ್ವಲ್ಪ ಉರಿಬೇಕಿದ್ದು, ಚೆನ್ನಾಗಿ ಹುರ್ಕೊತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಸತಿ ವಾಶ್ ಮಾಡ್ಕೊತೀನಿ. ಯಾಕೆಂದರೆ ನಾವು ಅಂಗಡಿಲಿ ತರೋದ್ರಿಂದ ಪೌಡರ್ ಹಾಕಿರ್ತಾರೆ, ಏನು ಹಾಕಿರ್ತಾರೆ ಅಂತ ಗೊತ್ತಿರಲ್ಲ. 1-2 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನು ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆ, ಇವಾಗ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಎಷ್ಟು ಬೇಯಲಿಕ್ಕೆ ನೀರು ಬೇಕು ನೋಡಿಕೊಂಡು ಒಂದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸ್ವಲ್ಪ ಹಾಕೊತೀನಿ. ಫೈನಲ್ ಆಗಿ ಇವಾಗ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 4 to 5 ವಿಷಲ್ ಹಾಕ್ಸ್ಕೊಬೇಕು. 4 to 5 ವಿಷಲ್ ಹಾಕ್ಸ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನಮ್ಮ ಕಡೆ ಹೆಸರು ಕಾಳನ್ನ ಎದೆ ನೋವಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿ ಯೂಸ್ ಮಾಡ್ತಾರೆ. ಇವಾಗ್ಲೂ ತುಂಬ ಒಳ್ಳೆಯದು ಅಂತ. ಹಾಗಾಗಿ ನಮ್ಮನೆಯವ್ರು ತುಂಬ ದಿನ ಆಗಿತ್ತು ಏನು ಬೇಕು ಅಂತ ಕೇಳಿದೆ. ಹೆಸರು ಕಾಳು ಪಾಯಸನೇ ಮಾಡು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಾಡೋಣ ಅಂತ. ಇವತ್ತು ಚೆನ್ನಾಗಿರುತ್ತೆ. ಇವಾಗ ವೆದರು ಕೋಲ್ಡ್ ಇರೋದ್ರಿಂದ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿರುತ್ತೆ ಅನ್ನೋರಿಗೆ ಖಂಡಿತವಾಗ್ಲೂ ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಹೆಸರು ಕಾಳು ಇಷ್ಟ ಆಗಲ್ಲ ಅಂದರೆ ಇದೇ ಮೆಥಡಲ್ಲಿ ಹೆಸರು ಕಾಳು ಹಾಕೋರ ಬದಲು ಹೆಸರು ಬೇಳೆ ಹಾಕ್ಕೊಂಡ್ರು ಸೂಪರಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಪಾಯಸಕ್ಕೆ. ಇದಿಷ್ಟು ರುಬ್ಲಿಕ್ಕೆ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಗೋಡಂಬಿ, ಬಾದಾಮಿ, ಏಲಕ್ಕಿ ಕಾಯಿ ತೊಗೋತೀನಿ. ಹಾಯ್ ಫ್ರೆಂಡ್ಸ್. ಆಮೇಲೆ ಗೊತ್ತಿಲ್ಲ ಮದ್ದಕ್ಕೆ ರುಕ್ಕು ಬಂದಿದ್ದಾಳೆ. ಕರಿಮಣಿ ಕಿತ್ತೋಗಿದೆ ಅಂತ ಒಣಸ್ಕೋಬೇಕಂತೆ ಈ ಥರ. ಸಾಯಂಕಾಲ ಟೈಮು ಮೇಡಮ್ ಅವರಿಗೆ ಫ್ರೀ ಆಗೋದು. ನನಗೆ ಸಂಜೆ ಹೊತ್ತು ಕೆಲಸ ಜಾಸ್ತಿ, ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಹಿಂಗೆ ಇವಾಗ ಬಂದಿದ್ದಾಳೆ. ಈಗ ಟೀ ಮಾಡಿಕೊಟ್ಟು ಇವಳಿಗೆ ಪಾಯಸದ ಕೆಲಸ ಬ್ಯಾಲೆನ್ಸ್ ಇದೆ. ಇವಾಗ ಮಾಡಬೇಕು. ಇನ್ನು ವಿಷಲ್ ಲಿಡ್ ತಣ್ಣಗಾಗಲಿ, ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ರುಕ್ಕು ಬಂದಿದ್ಲಲ್ಲ, ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ. ಸಾಮಾನ್ಯವಾಗಿ ನನ್ನ ವಿಡಿಯೋದಲ್ಲಿ ಎಲ್ಲ ಥರ ಮಿಕ್ಸ್ ಇರೋದನ್ನೇ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಅಡುಗೆ ಅಂದರೆ ನಿಮಗೆ ಅಡುಗೆ ರೆಸಿಪಿನೇ ತೋರ್ಸೋಕ್ಕಾಗಲ್ಲ, ನನಗೆ ವಿಡಿಯೋ ಇಷ್ಟಿಷ್ಟೇ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಇಷ್ಟಪಡೋರು ತುಂಬ ಜನ ಇಷ್ಟಪಡ್ತಿದ್ದೀರಾ. ಇವತ್ತಿನ ವಿಡಿಯೋ ಇವತ್ತು
ನನ್ನ ಹಸ್ಬೆಂಡ್ದೊಂದು ವಿಡಿಯೋ ಹಾಕಿದೆ. ಆ ಒಂದು ವಿಡಿಯೋ ನೋಡಿ ತುಂಬ ಖುಷಿಪಟ್ಟು ತುಂಬ ಕಮೆಂಟ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಮೆಂಟಿಗೆ. ಕೆಲವೊಂದು ಟೈಮು ಹರ್ಟ್ ಆಗುತ್ತೆ ಕೆಲವೊಬ್ರು ಕಮೆಂಟಿಂದ, ಬಟ್ ನನ್ನ ವ್ಲಾಗಿಗೆ ಯಾವತ್ತೂ ಆ ಥರ ಬಂದಿಲ್ಲ. ಬೇರೆಯವ್ರ ವ್ಲಾಗಲ್ಲಿ ನಾನು ನೋಡಿದ್ದೀನಿ, ಖಂಡಿತವಾಗ್ಲೂ ಅಪ್ಪ ಏನು ಈ ಥರ ಕಮೆಂಟ್ ಮಾಡಿದ್ದಾರೆ ಅಂತ. ಹಿಂಗೆ ಸದ್ಯಕ್ಕೆ ದೇವ್ರ ದಯೆಯಿಂದ ನನಗಿಂದ ಆ ಥರ ಯಾವುದೂ ಕಮೆಂಟ್ಸ್ ಬಂದಿಲ್ಲ. ಎಲ್ಲರ ಪ್ರೋತ್ಸಾಹ, ಎಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನನ್ನ ಮೇಲೆ ಅಂತ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಪಾಯಸದ ರೆಸಿಪಿ ಬ್ಯಾಲೆನ್ಸ್ ಇದೆ, ಮಧ್ಯದಲ್ಲಿ ಮಾತುಕತೆ ಇದೆ. ಸೊ ಹೀಗೆ ಬನ್ನಿ ನೋಡ್ಕೊಂಡು ಬನ್ನಿ ಪಾಯಸನ ಯಾವ ರೀತಿ ಮಾಡಿದೆ ಏನು ಎತ್ತ ಅಂತ ನೋಡಿ. ಮೊದಲಿಗೆ ನಾನಿವಾಗ ರುಬ್ಬಕ್ಕೆ ಇಟ್ಕೊಂಡಿದ್ನಲ್ಲ ಗೋಡಂಬಿ ಮತ್ತು ಬಾದಾಮಿ ನೀರು ಸಮೇತ ಹಾಕ್ತಾಯಿದ್ದೀನಿ ನಾನು. ಈಗ ನೆಕ್ಸ್ಟು ಕೊಬ್ಬರಿ. ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಫುಲ್ಲು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಬೇಕು. ಟೇಸ್ಟ್ ಆವಾಗಲೇ ಚೆನ್ನಾಗಿರೋದು. ಈ ಕೊಬ್ಬರಿ ಹಾಲು ಕೂಡ ಬಿಟ್ಕೊಳ್ಳೋದು ಆವಾಗಲೇ. ಇವಾಗ ಸ್ವಲ್ಪ ಗಸಗಸೆ ಒಂದು 1/2 ಸ್ಪೂನಷ್ಟು ಖಾಲಿ ಆಯಿತು. ನಮ್ಮ ಮನೇಲಿ ಗಸಗಸೆ ಪೂರ್ತಿ ಹಾಕ್ಬಿಡ್ತೀನಿ. ಮೇಯ್ನು ಇದಕ್ಕೆ ಏನಪ್ಪ ಅಂದರೆ ಕೊಬ್ಬರಿಗೆ, ಸೊ ನಾನು ಇದಕ್ಕೆ ಬಿಸಿನೀರನ್ನ ಕಾಯಿಸಿ ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಹಾಕಲಿಲ್ಲ ಅಂದರೆ ಕಾಯಿ ಏನು ರುಬ್ತೀವಿ ನೋಡಿ ಅದ್ರದ್ದು ಹಾಲು ಬರಲ್ಲ. ಸೊ ಹಾಗಾಗಿ ಬಿಸಿನೀರನ್ನ ಹಾಕ್ಕೊಂಡು ಇವಾಗ ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಬೇಕು. ಸೊ ರುಬ್ಕೊಂಡು ನಾನು ಸಿಗ್ತೀನಿ ಫ್ರೆಂಡ್ಸ್. ಫೈನಲಾಗಿ ಈ ರೀತಿ ರುಬ್ಕೊಂಡಿದ್ದೀನಿ. ಫೈನಲಾಗಿ ಇಷ್ಟಕ್ಕೆ ರುಬ್ಕೊಂಡಿದ್ದೀನಿ. ನುಣ್ಣಗೆ ಆಗಿದೆ ಫುಲ್ಲು. ಇಷ್ಟು ರುಬ್ಕೊಂಡ್ರೆ ಸಾಕು. ಅದಕ್ಕೆ ರುಬ್ಕೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲನ ಕರ್ಗೋಕ್ಕೆ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಗಲೀಜು ಈ ಥರ ಇರುತ್ತೆ ಅಲ್ವಾ, ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಂಡು ಹಾಕ್ಕೊಂಡ್ರೆ ಬೆಸ್ಟು. ಸೊ ಹಾಗಾಗಿ ಇವಾಗ ಬೆಲ್ಲ ಕರಗಲಿ. ನಾನು ಅಷ್ಟೊತ್ತಿಗೆ ಹೆಸರು ಕಾಳು ಇದಾಗಿದೆ ತೋರಿಸ್ತೀನಿ. ಹೆಸರು ಕಾಳು ಕೂಡ ವಿಷಲ್ ಬಿಟ್ಟಿದೆ, ತಣ್ಣಗಾಗಿದೆ. ಇವಾಗ ತೋರಿಸ್ತೀನಿ. ಐದರಿಂದ 6 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬೆಂದಿದೆ ಅಂತ. ಇನ್ನೂ ಬೇಯಬೇಕು. ಸೊ ಇನ್ನೂ 2 ವಿಷಲ್ ಹಾಕ್ಸ್ಕೊತೀನಿ. ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಇದು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಇನ್ನು 2ರಿಂದ 3 ವಿಷಲ್ ಹಾಕಿಸ್ತೀನಿ. ಅಷ್ಟೊತ್ತಿಗೆ ಬೆಲ್ಲನ ಕೂಡ ಕರಗಿಸ್ತೀನಿ. ಕೆಲವು ಕಳ್ಗಳು ಅಂತಾರಲ್ಲ ಆ ಥರದ್ದು ಬೆಂದಿಲ್ಲ. ಸೊ ಹಾಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು 2ರಿಂದ 3 ವಿಷಲು ಹಾಕಿಸ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ಹೆಸರು ಕಾಳನ್ನ ಕೂಗಿಸಿದ್ದೀನಿ. ನೋಡಿ ಈ ರೀತಿ ಬಂದಿದೆ ಇವಾಗ ನೋಡಿ. ಈಗ ಒಂದು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಸ್ಕೊಳ್ಳೋಣ. ಇದನ್ನ ಥರ ಅದಕ್ಕೂ ನಿಮ್ಮ ಕಡೆನೂ ಏನು ಹೆಸರು ಕಾಳು ಪಾಯಸ ಮಾಡ್ತಾರಾ? ಹೌದು. ಹಿಂಗೆ ಮಾಡ್ತೀರಾ ಬೇರೆ ಪ್ರೊಸೀಜರಾ? ಇದೇ ಥರ. ಹಾಂ, ಮಾಮೂಲಿ ಹಂಗೆ ಪಾಯಸ ಮಾಡ್ತೀವಿ, ಅದೇ ಥರ ನಾವು ಮಾಡೋದು. ಹಾಂ, ಹೆಸರು ಕಾಳು ಪಾಯಸ ಯಾವಾಗಲೂ ಸಾಮಾನ್ಯ ಇಲ್ಲಿ ಬೆಂಗಳೂರವ್ರಿಗೆ ಹೆಸರು ಕಾಳು ಪಾಯಸ ಅಂದರೆ ಹೆಸರು ಕಾಳು ಪಾಯಸನ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಕೇಳ್ತಾ ಇದ್ದೀನಿ ನಿಮಗೆ. ನಾವು ಮಾಡ್ತೀವಿ, ಇಲ್ಲ ಅಂತಿಲ್ಲ. ಆದರೆ ನಾವು ಹೆಸರು ಕಾಳು ಹೆಸರು ಬೇಳೆ ಮಾಡ್ತೀವಿ. ಹೆಸರು ಕಾಳಲ್ಲಿ ಯಾವಾಗ ಮಾಡಿದ್ದು ಎಲ್ಲ ಸುಮಾರು ದಿನಗಳು ಆಗೋಯ್ತು ಮಾಡಿ. ಬಟ್ ನಿಜ ಹೇಳು, ಹೆಸರು ಕಾಳ್ದು ಚೆನ್ನಾಗಿರುತ್ತಾ ಇಲ್ಲ ಹೆಸರು ಬೇಳೆ ಚೆನ್ನಾಗಿರುತ್ತಾ? ಹೆಸರು ಬೇಳೆದು ಚೆನ್ನಾಗಿರುತ್ತೆ, ಹೆಸರು ಕಾಳ್ದು ಚೆನ್ನಾಗಿರುತ್ತೆ. ಹಿಂಗೆ. ಸೊ ಇವಾಗ ಹೆಸರು ಕಾಳನ್ನ ಚೆನ್ನಾಗಿ ಮಸ್ತ್ ಇಟ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಾಲು ಏನಿದೆ ಇದನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಕೊಬ್ಬರಿ ರುಬ್ಕೊಂಡಿದ್ನಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಿಮಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ. ಸೊ ನೋಡಿಕೊಂಡು ನಿಮಗೆ ಗಟ್ಟಿನೇ ಬರುತ್ತೆ. ಇದು ಬೇಯ್ತಾ ತುಂಬ ಗಟ್ಟಿ ಬರುತ್ತೆ. ಸಾಕು ಇಷ್ಟ ಆದರೆ ನೋಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಬೆಲ್ಲದ್ದು ಏನು ಬರುತ್ತೆ ನೀರು ಕಾಯಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ನಾನು. ಇನ್ನು ಇದು ಒಂದು ಸ್ವಲ್ಪ ಕುದಿ ಬರಲಿ, ಆಮೇಲೆ ಆ್ಯಡ್ ಮಾಡ್ಕೊತೀನಿ ಅದನ್ನು ಬೆಲ್ಲದ್ದು.
ಈಗ ಇನ್ನೊಂದು ಕಡೆ ಟೀಗೆ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಟೀ ಮಾಡ್ತಾಯಿದ್ದೀನಿ ರುಕ್ಕು ಬಂದಿರೋ ಕಾರಣದಿಂದ. ಸೊ ಇನ್ನೊಂದು ಕಡೆ ಈಗ ಹೆಸ್ರು ಕಾಳು ಏನಪ್ಪ ಇದು ಅಂತ ಅಂದ್ಕೊಬೋದು, ಬಟ್ ಎಲ್ದಿ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಅಷ್ಟೇ. ಬಾಯಿಗೆ ಅಲ್ಲೇ ಹೆಸ್ರು ಕಾಳು ಸಿಗುತ್ತೆ, ಸ್ವೀಟ್ ಇರುತ್ತೆ, ಸಖತ್ತು ಟೇಸ್ಟ್ ಇರುತ್ತೆ. ಫೈನಲ್ ಆಗಿ ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ, ನೋಡ್ತಾ ಇರಿ. ಫೈನಲ್ ಆಗಿ ನೋಡಿ ಈ ಥರ ಕುದಿ ಬಂದಿದೆ. ನಾನು ಆವಾಗಲೇ ಹೇಳಿದೆ ಗಟ್ಟಿ ಆಗುತ್ತೆ ಅಂತ. ಇದು ಗಟ್ಟಿನೇ ಇರಬೇಕು ಆ್ಯಕ್ಚುಲಿ, ತೆಳ್ಳ ಇದ್ರೆ ಚೆನ್ನಾಗಿರಲ್ಲ. ಸೊ ಗಟ್ಟಿನೇ ಇರಲಿ ಇದು ಸ್ವಲ್ಪ. ಇವಾಗ ಬೆಲ್ಲದ ನೀರು ಸೋಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ. ಇವಾಗ ನಾನು ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಆವಾಗಲೇ ತೋರಿಸಿದ್ನಲ್ಲ ಶಾವಿಗೆ, ಇದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಶಾವಿಗೆ ಗೋಡಂಬಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಜೊತೆಲೇ ಆಗುತ್ತೆ. ಈ ಕಡೆ ಏನೋ ನೋಡ್ತಾ ಇದ್ದೆ, ಚೆನ್ನಾಗಿ ಸೀದೋಯ್ತು. ಫೈನಲ್ ಆಗಿ ಕುಕ್ಕರಿಂದ ತಪ್ಪಲೆಗೆ ಬಸ್ಕೊಂಡಿದ್ದೀನಿ, ಅಂದರೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಕುಕ್ಕರಿಂದ ತಪ್ಪಲೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಈ ರೀತಿ ಇದೆ. ನಾನು ಈ ಕಡೆ ಏನೋ ವಿಡಿಯೋ ಆಗ್ತಾ ಇದೆಯಲ್ವ ಅಂತ ನೋಡ್ತಾ ಇದ್ದೆ, ನನ್ನ ದ್ರಾಕ್ಷಿ ಸುಟ್ಟೋಯ್ತು. ಹಿಂಗೆ. ಸೊ ಇವಾಗ ಒಂದು ಕುದಿ ಬರಲಿ, ಇದು ಒಂದು ಕುದಿ ಬಂದರೆ ಸಾಕು. ಆಗ್ಲಿಂದ ಬೇಯಿಸಿದ್ದೀವಲ್ವಾ, ಸಾಕು. ಇದಕ್ಕೆ ಒಂದು ಲೋಟ ಹಸಿ ಹಾಲನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಸಿ ಹಾಲು ಆಪ್ಷನಲ್ಲು, ಬೇಕು ಅನ್ನೋರು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬೇಯಿಸ್ಕೊಂಡ್ರೆ ಸಾಕು. ಹಾಲು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ಸೊ ಇವಾಗ ನೋಡಿಕೊಂಡು ಒಂದು ಕುದಿ ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿದೆ ಹಾಲು ಹಾಕಿರ್ತೀವಲ್ಲ, ಅದು ಒಂದು ಸ್ವಲ್ಪ ಒಂದು ಕುದಿ ಬರಲಿ, ಚೆನ್ನಾಗಿ ಕುದ್ರೆ ಸಾಕು ಅಷ್ಟೇನೆ. ಫೈನಲ್ ಆಗಿ ಪಾಯಸ ರೆಡಿ ಆಯಿತು. ನಾನು ಸರ್ವ್ ಮಾಡಿ ಆಮೇಲೆ ತೋರಿಸ್ತೀನಿ. ಹೀಗೆ ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ಪಾಯಸ ರೆಡಿ ಆಯಿತು. ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ರುಕ್ಕುಗೆ ಟೇಸ್ಟ್ ನೋಡೋಕೆ ಕೊಡ್ತೀನಿ. ಯಾವಾಗಲೂ ನಾನೇ ಟೇಸ್ಟ್ ನೋಡಿ ಹೇಳ್ತಿರ್ತೀನಲ್ವಾ. ಸೊ ಇವಾಗ ರುಕ್ಕುಗೆ ಟೇಸ್ಟ್ ನೋಡೋಕ್ಕೆ ಹೇಳ್ತಿದ್ದೀನಿ. ಹಿಡಿ ರುಕ್ಕು, ಇದನ್ನು ಬೌಲ್ ಹಿಡಿ. ಬಿಸಿ ಬಿಸಿ ಪಾಯಸ ಚಳಿಗೆ. ಓಕೆ, ಪಾಯಸನ ಸರ್ವ್ ಮಾಡಿ ರುಕ್ಕುಗೆ ಟೇಸ್ಟ್ ನೋಡೋಕೆ ಕೊಟ್ಟಿದ್ದೀನಿ. ನಾನು ಇನ್ನೂ ಟೇಸ್ಟ್ ನೋಡಿಲ್ಲ. ಅಮ್ಮ ಮಗಳು ಇಲ್ಲಿ ತಿಂತವ್ರೆ. ಹೆಂಗೈತೆ ತೃಪ್ತಿ? ಏನು ಪಾಯಸನ? ನಾನಾ ಪಾಯಸನ? ಹೆಂಗಿದೆ ರುಕ್ಕು? ತುಂಬಾ ಚೆನ್ನಾಗಿದೆ ಅಕ್ಕ. ಟೇಸ್ಟಿಗೆ ಐತೆ. ತುಂಬಾ ಚೆನ್ನಾಗೈತೆ. ಹೌದಾ? ಮತ್ತೆ ಇದು ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ? ಸ್ವೀಟ್ ಎಲ್ಲ ಕರೆಕ್ಟಾಗಿದೆ. ಎಷ್ಟು ದಿನ ಆಗಿತ್ತು ಪಾಯಸ ತಿಂದು? ಅಂದರೆ ಹೆಸರು ಕಾಳು ಪಾಯಸ ಅಂದ್ರೆ ಊರಲ್ಲಿದ್ದಾಗ ತಿಂದಿದ್ದು. ಇವಾಗ ಬೆಂಗಳೂರಿಗೆ ಬಂದ್ಮೇಲೆ ಏನು ತಿಂದಿಲ್ಲ. ಇದೇ ಇವಾಗಲೇ ತಿಂದಿರೋದು. ಚೆನ್ನಾಗಿದೆ. ಪಾಯಸ ಕೊಟ್ಬಿಟ್ಟು ವಿಡಿಯೋ ಮಾಡ್ಕೊಂತವ್ರೆ ಅಂತ ಬೈಕಂತಾರೆ ಫ್ರೆಂಡ್ಸ್. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಾಪ ಅವ್ರಿಗೆ ಮುಜುಗರ ಆಗಬಾರ್ದಲ್ವ ತಿನ್ನೋರಿಗೆ. ಸೊ ಹಾಗೆ ಬಂದಿದ್ಲಲ್ವಾ, ಇವಾಗ ಸ್ವಲ್ಪ ಪಾಯಸ ಕುಡಿದ್ಬಿಟ್ಟು ಹೋಗು ಅಂತ ಹೇಳಿ ಹಾಕ್ಕೊಟ್ಟಿದ್ದೀನಿ. ಪಾಪ ತಿಂತಾ ಇದ್ದಾಳೆ. ಓಕೆ, ಹೀಗೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಹೆಸರು ಕಾಳು ಪಾಯಸ ಆಗಿತ್ತು. ಹೆಲ್ದಿ ಆ್ಯಂಡ್ ಟೇಸ್ಟಿ, ಸೂಪರ್ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಹೆಸರು ಕಾಳು. ಸೊ ಇವತ್ತಿನ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆದರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಆಲ್ ಲವ್ ಯು ಆಲ್. ಬಾಯ್.